ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದೇ ಮನೆ ನನ್ನ ಜೀವನನ ಸರ್ವನಾಶ ಮಾಡಿದ್ದು. ಈ ಮನೆಯಿಂದನೇ ಎಲ್ಲ ಮುಗ್ದೋಗಿದ್ದು. ಆದ್ರೆ ಈಗ ಅನಿಸ್ತಾ ಇದೆ ಇನ್ನು ಏನೂ ಮುಗ್ದಿಲ್ಲ ಅಂತ. ದುರ್ಗಾ ಏನೋ ಒಂದ್ ಸತ್ಯನ ಹುಡುಕ್ತಾಳೆ. ನನ್ ಸಾವಿಗೆ ಸಂಬಂಧಪಟ್ಟ ಏನೋ ಒಂದ್ ಸತ್ಯ ದುರ್ಗಂಗೆ ಗೊತ್ತಾಗತ್ತೆ ಅಂತ ನನಗ್ ಅನ್ನಿಸ್ತಿದೆ. ಆದ್ರೆ ಅಕಸ್ಮಾತ್ ಈ ಸತ್ಯ ಗೊತ್ತಾಗೋದ್ರಿಂದ ಏನಾಗತ್ತೆ? ನನಗ್ ಮುಕ್ತಿ ಸಿಗತ್ತಾ? ದುರ್ಗಾ ಶರತ್ ಇಬ್ರು ಗಂಡ ಹೆಂಡತಿಯಾಗಿ ಒಬ್ರನ್ನೊಬ್ರನ್ನ ಒಪ್ಕೊಂಡು ಹಿತ ಶರತ್ನ ಅಪ್ಪ ಅಂತ ಒಪ್ಕೊಂಡು ಎಲ್ರೂ ಖುಷಿಯಾಗಿರ್ಬೇಕು. ಹಿತ ಪ್ರಾಣ ಅಪಾಯದಿಂದ ಪಾರಾಗ್ಬೇಕು. ಅದೆಲ್ಲ ಆಗೋವರೆಗೂ ನನಗ್ ಮುಕ್ತಿ ಸಿಗಲ್ಲ. ನಾನು ಇಲ್ಲಿಂದ ಹೋಗೋದೂ ಇಲ್ಲ. ನನ್ನ ಕುಟುಂಬ ಸುರಕ್ಷಿತವಾಗಿದೆ, ಖುಷಿಯಾಗಿದೆ ಅಂತ ನನಗ್ ಯಾವಾಗ ಖಚಿತ ಆಗುತ್ತೋ ಅವತ್ತು ನಾನು ಇಲ್ಲಿಂದ ಹೊರಡ್ತೀನಿ. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಮಾಳವಿಕಾ, ಹಿತನ ಬಲಿ ತಗೊಳ್ಳೋದಕ್ಕೆ ಮತ್ತೆ ನಾವು ತಯಾರಿ ಮಾಡ್ಕೋಬೇಕಾಗಿದೆ. ಅವಳ ಮೇಲೆ ಎರಡನೇ ದಾಳಿ ನಡೆಸೋದಕ್ಕೆ ಎಲ್ಲಾ ತರದ ಪೂರ್ವ ತಯಾರಿನೂ ಶುರು ಮಾಡು. ಆಗ್ಲಿ ಅಮ್ಮ. ಆದ್ರೆ ಒಂದು ನೆನ್ಪಿಟ್ಕೋ, ಹಿಂದಿನ ಸರಿಯಾದ ತಪ್ಪುಗಳು ಈ ಬಾರಿ ಪುನರಾವರ್ತನೆ ಆಗಬಾರದು. ಈ ಸಲ ನಾವು ಮಾಡೋ ದಾಳಿ ಹಿಂದಿನಗಿಂತಲೂ ಭಯಂಕರವಾಗಿರ್ಬೇಕು. ಅರ್ಥ ಆಯ್ತು ಅಮ್ಮ, ಖಂಡಿತವಾಗ್ಲು. ಇದೇನಿದು? ನನಗೆ ಈ ಮನೆಯಲ್ಲಿ ಬೇರೆ ಯಾವುದೋ ಶಕ್ತಿ ಇದೆ ಅನ್ನೋ ತರ ಫೀಲ್ ಆಗ್ತಿದ್ಯಲ್ಲ. ಯಾಕೆ ಹೀಗಾಗ್ತಿದೆ? ನೀವುಗಳು ಎಷ್ಟೇ ಹುಡುಕಿದ್ರು ಅಂಬಿಕನ್ ಸಾವಿಗೆ ಸಂಬಂಧಪಟ್ಟ ಯಾವ ಕುರುಹುಗಳು ಸಿಗೋದಿಲ್ಲ. ಯಾಕೆಂದ್ರೆ ಆ ಸಾಕ್ಷಿಗಳನ್ನೆಲ್ಲ ಯಾವಾಗ್ಲೂ ನಾನೇ ಸರ್ವನಾಶ ಮಾಡಿದ್ದೀನಿ. ಗೋಡೆ ಹಿಂದೆ ಏನೋ ಇದೆ ಅಂತ ಅನ್ನಿಸ್ತಾ ಇದೆಯಲ್ಲ. ಅಂಬಿಕಾ, ನೀನ್ ಏನೇ ಮಾಡಿದ್ರು ನನ್ನ ವಿರುದ್ಧ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ, ನನ್ನೊಬ್ಳು ಶಕ್ತಿಯಿಂದ ಇದು ಸಾಧ್ಯ ಆಗಲ್ಲ. ದುರ್ಗಾ, ಏನಂಬಿಕಾ ಅವ್ರೆ? ನನ್ಗೆ ಈ ಗೋಡೆ ಹಿಂದೆ ಏನೋ ಇದೆ ಅಂತ ಅನ್ನಿಸ್ತಾ ಇದೆ. ಏನಿರುತ್ತೆ ಗೊತ್ತಿಲ್ಲ, ಆದ್ರೆ ಈ ಗೋಡೆ ಹಿಂದೆ ಏನೋ ಒಂದು ಶಕ್ತಿ ಇದೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ನಾವಿಬ್ರು ಸೇರಿ ಇದನ್ನ ತಳ್ಳಿದ್ರೆ ಏನಿದೆ ಅಂತ ಗೊತ್ತಾಗ್ಬೋದು. ಬಾ. ಇದನ್ನ ನಾವು? ಅಯ್ಯೋ ದುರ್ಗಾ, ಬಾ ದುರ್ಗಾ. ಏನೋ ಸರಿ. ದುರ್ಗಾ, ಅಲ್ಲೇನ್ ಮಾಡ್ತಾ ಇದೀಯಾ? ಆ ಗೋಡೆ ಹಿಂದೆ ಏನಾದ್ರೂ ಇದೆ ಅಂತ ಹೇಳಿದ್ರೆ ಬಾಸ್ ಏನ್ ಅನ್ಕೋತಾರೋ ಏನೋ.
ಬೇಡ, ಏನು ಹೇಳೋದೇ ಬೇಡ. ಅಲ್ಲ ಏನು ಮಾಡ್ತೀಯ ಅಂತ ಕೇಳಿದೆ. ಬಸ್ಸು ಅದು ಗೋಡೆ ಹತ್ರ ಏನಾದರೂ ಇರ್ಬೋದಾ ಅಂತ ನೋಡ್ತಿದ್ದೆ ಅಷ್ಟೇ. ಸರಿ ಬಾ, ಆ ಕಡೆ ಏನಾದರೂ ಸಿಗುತ್ತಾ ಹುಡ್ಕೋಣ. ಸದ್ಯ ಶರತ್ ಸರಿಯಾದ ಸಮಯಕ್ಕೆ ಬಂದ. ಆದ್ರೂ ಅಂಬಿಕಾ ಮತ್ತೆ ದುರ್ಗಾ ಇಬ್ರು ಸೇರಿ ಗುಹೆನೆ ಅಳ್ಳಾಡ್ಸಿದ್ದಾರೆ ಅಂದ್ರೆ ಅವ್ರು ಖಂಡಿತ ಸಾಮಾನ್ಯದವರಲ್ಲ. ನಮ್ಗೆ ಈ ಗೋಡೆನ ತಳ್ಳಕ್ಕಂತೂ ಆಗ್ತಾ ಇಲ್ಲ. ಆದ್ರೆ ಒಂದಂತೂ ನನಗನ್ನಿಸ್ತಾ ಇದೆ, ನಮ್ಮ ಮನೆ ಒಳಗಡೆ ಒಂದು ರೂಮ್ ಇದೆಯಲ್ಲ, ಆ ರೂಮ್ ಒಳಗಡೆ ನನಗೆ ಹೋಗಕ್ಕಾಗ್ತಾ ಇರಲಿಲ್ಲ. ಈ ಗೋಡೆ ಹತ್ರ ಬಂದಾಗ್ಲೂ ಅದೇ ಥರ ಫೀಲ್ ಆಗ್ತಾ ಇದೆ. ಆದ್ರೆ ಇದರಿಂದ ಏನಿರ್ಬೋದು? ಇದ್ರ ಹತ್ರ ಇದ್ರ ಒಳಗಡೆ ಹೋಗಕ್ಕಾಗ್ತಿಲ್ಲ ಅಂದ್ರೆ ಇದರಿಂದ ಏನಿರ್ಬೋದು? ಬಾಸು, ನಿಮಗೆ ಕಷ್ಟ ಆಗ್ತಿದ್ಯಾ? ಕಷ್ಟ ಆಗ್ತಿದೆ ದುರ್ಗಾ, ತುಂಬಾ ಕಷ್ಟ ಆಗ್ತಾ ಇದೆ. ಅಂಬಿಕಾಗೆ ಅವತ್ ರಾತ್ರಿ ನಮ್ಮ ಮನೆಯಿಂದ ಎದ್ದು ಇಲ್ಲಿ ಬರೋ ಅವಶ್ಯಕತೆ ಆದ್ರೂ ಏನಿತ್ತು? ಬೆಳಿಗ್ಗೆವರೆಗೂ ಕಾಯ್ಬೋದಿತ್ತು ತಾನೆ. ಅಕಸ್ಮಾತ್ ಅದೇ ಟೈಮಿಗೆ ಬರ್ಬೇಕಿತ್ತು ಅಂದ್ರೂ ನನ್ನ ಎಳಿಸ್ಬೋದಿತ್ತಲ್ವಾ? ನಾನು ಬರಲ್ಲ ಅಂತ ಹೇಳ್ತಾ ಇದ್ನ. ಅವಳು ಕರೆದಿದ್ರೆ ನನ್ಗೆ ಎಲ್ಲಿಗೆ ಬೇಕಾದ್ರೂ ಬರ್ತಾ ಇದೆ. ದುರ್ಗಾ, ಯಾಕೆ ನನ್ನ ಹೇಳಿಸ್ತಿಲ್ಲ? ಒಬ್ಬಳೆ ಇಲ್ಲಿಗೆ ಬರ್ತೀನಿ ಅಂತ ಯಾಕೆ ಡಿಸೈಡ್ ಮಾಡಿದ್ಲು? ಓಕೆ, ನನ್ನ ಹೇಳ್ಸಕ್ ಇಷ್ಟ ಇಲ್ಲ ಅಂದಿದ್ರು ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡ್ ಬರ್ಬೋದಿತ್ತು ತಾನೆ. ಅವಳು ಇಲ್ಲಿಗೆ ಬಂದಿದ್ರಿಂದಾನೆ ಎಲ್ಲ ಆಗಿತ್ತು. ಅವಳು ಇಲ್ಲಿಗೆ ಬಂದಿದ್ದಾನೆ ಎಲ್ಲ ಘಟನೆಗಳು ನಡೆದಿದ್ದು. ಬಾಸು, ಅವಳು ಇಲ್ಲಿಗೆ ಬಂದಿದ್ರಿಂದಾನೆ ನನ್ನ ಹೆಂಡತಿ ನನ್ನಿಂದ ದೂರ ಆಗಿದ್ದು, ಅಂಬಿಕಾ ನನ್ನಿಂದ ದೂರ ಆಗಿದ್ದು, ಹಿತಾಗೆ ಅವರಮ್ಮ ಇಲ್ಲದೆ ತಂಗಾಗಿತ್ತು. ಅವಳು ಇಲ್ಲಿಗೆ ಬಂದಿದ್ರಿಂದಾನೆ ನನ್ನ ಜೀವನ ಹಿಂಗಾಗಿತ್ತು. ಇಲ್ಲಾಂದಿದ್ರೆ ಎಷ್ಟು ಖುಷಿಯಾಗಿರ್ಬೋದಿತ್ತು. ದುರ್ಗಾ, ಯಾಕೆ ಅಂಬಿಕಾ ನೀವು ಇಲ್ಲಿಗೆ ಬಂದೆ? ಯಾಕೆ ಬಂದೆ? ಸಾರಿ ದುರ್ಗಾ, ಸಾರಿ, ಬೇಕು ಅಂತ ಮಾಡ್ಲಿಲ್ಲ.